ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯಕ್ಕೆ ನೂತನ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ನೀಡಿರ್ತಕ್ಕಂಥದ್ದು, ಒಂದು ಬೃಹತ್ ಸಭೆಯನ್ನು ಸಹ ಮಾಡಿರ್ತಕ್ಕಂಥದ್ದು, ಏನೆಲ್ಲ ವಿಚಾರಗಳು ಚರ್ಚೆ ಆಯ್ತು ಸರ್? ನಮಗೆಲ್ಲರಿಗೂ ಖುಷಿ ಅಂದರೆ ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಿತಿನ್ ನಬಿ ಅವರು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಕಾರ್ಯಾಲಯಕ್ಕೆ ಬಂದಿದ್ದಾರೆ. ಆ ಕಾರ್ಯಾಲಯದ ಸಭಾಂಗಣದಲ್ಲಿ ವಿಶೇಷವಾಗಿ ಆಹ್ವಾನಿತರನ್ನು, MLAಗಳನ್ನು, MP ಗಳನ್ನು, ಪ್ರಮುಖರನ್ನು, ಪಾರ್ಟಿಯ ಹಿರಿಯರನ್ನು ಕರೆದು ಒಂದು ಸಭೆ ನಡೆಸಿದ್ದಾರೆ. ಪಾರ್ಟಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಮಾಡಬೇಕು, ಶಕ್ತಿ ಕೇಂದ್ರದಲ್ಲಿ, ಮಹಾಶಕ್ತಿ ಕೇಂದ್ರದಲ್ಲಿ, ಮಂಡಲ ಮಟ್ಟದಲ್ಲಿ ಮತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ಮತ್ತು ಯಾವ ರೀತಿ ಹಮ್ಮಿಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ, ಸಂಘಟನೆಯ ಮೂಲಕ, ಶ್ರಮದ ಮೂಲಕ, ಪಾರ್ಟಿಯ ಮೂಲಕ ನಾವು ಪಶ್ಚಿಮ ಬಂಗಾಳವನ್ನು ಗೆದ್ದ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಏನೇನು ಅನುಕೂಲಗಳು ಬೇಕು ಮತ್ತು ಏನೇನು ಅವಶ್ಯಕತೆಗಳಿದೆ, ಯಾವ ರೀತಿ ಸಂಘಟನೆ ಆಗಬೇಕು, ಭಾಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲದಲ್ಲಿರುವಂಥ ಕರ್ನಾಟಕದ ಕಾಂಗ್ರೆಸ್ಸಿಗೆ ಎದುರಾಗಿ ಭಾರತೀಯ ಜನತಾ ಪಕ್ಷ ಸಂಘಟನಾತ್ಮಕ ಹೋರಾಟದ ಮೂಲಕ ಆ 28 ಚುನಾವಣೆಯಲ್ಲಿ BJP ಗೆಲ್ಲಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗಾಗಲೇ 2028ಕ್ಕೆ ಚುನಾವಣೆ ಇರ್ತಕ್ಕಂಥದ್ದು ಮತ್ತು 2 ವರ್ಷ ಚುನಾವಣೆಗೆ ಇರ್ತಕ್ಕಂಥದ್ದು, ಪಕ್ಷವನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಅನ್ನುವಂಥ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳು ಮಾಡಬೇಕು ಅನ್ನುವಂಥ ಸೂಕ್ತವಾದಂಥ ಯಾವ್ದಾದ್ರು ಹೋರಾಟದ ರೂಪುರೇಷೆಗಳ ಬಗ್ಗೆ ಏನೋ ಮಾಹಿತಿ ಕೊಡ್ತಾರೆ? ಸಾಮಾನ್ಯ ಕಲ್ಪನೆಗಳೇನೆಂದರೆ, ಒಂದು ವಿರೋಧ ಪಕ್ಷ ನಾವು ಆಡಳಿತದಲ್ಲಿರುವ ಎಲ್ಲರನ್ನು ವಿರೋಧ ಮಾಡೋದು ನಮ್ಮ ಗುರಿ ಅಲ್ಲದೆ ಇದ್ದರೂ ಕೂಡ ಆಡಳಿತದ ಲೋಪದೋಷಗಳನ್ನು ಸಾಮಾನ್ಯ ಜನರ ಮನೆಗೆ ತರಬೇಕಾದಂಥ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿಯಲ್ಲಿ ನಾವು ಇದ್ದವರು. ಹಾಗಾಗಿ ಸರ್ಕಾರ ಬಂದು ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿದರೆ, ಜನಸಾಮಾನ್ಯರು ಊಹಿಸಲಾಗದೇ ಇರುವಷ್ಟರ ಮಟ್ಟಿಗೆ ಆಡಳಿತಾತ್ಮಕವಾಗಿ ಕೆಟ್ಟೋಗಿರುವಂಥ ಸರ್ಕಾರವನ್ನು ಜನಾಭಿಪ್ರಾಯದ ಮೂಲಕ ಕೆಳಗಿಳಿಸಿ ನಾವು ಅಧಿಕಾರದ ಸೂತ್ರವನ್ನು ಹಿಡಿಬೇಕು ಅನ್ನೋದು ನಮ್ಮ ರಾಷ್ಟ್ರಾಧ್ಯಕ್ಷರ ಗುರಿ ಇದೆ. ಸರ್, ಈಗಾಗಲೇ ರಾಜ್ಯದಲ್ಲಿ JDS ಜೊತೆಗೆ ಮೈತ್ರಿ ಇರ್ತಕ್ಕಂಥದ್ದು, ಮೈತ್ರಿ ವಿಚಾರಗಳ ಬಗ್ಗೆ ಯಾವುದಾದ್ರು ಒಂದು ಚರ್ಚೆ ಆಯಿತು? ಸಹಜವಾಗಿ ಮೈತ್ರಿ ವಿಚಾರಗಳನ್ನು ಸಾರ್ವಜನಿಕ ಸಭೆಯಲ್ಲಿ ಯಾರು ಕೂಡ ಸಾಮಾನ್ಯವಾಗಿ ಚರ್ಚೆ ಮಾಡೋದಿಲ್ಲ. ಮೈತ್ರಿಗಳ ನಡುವೆ ಕೂಡ ಪಾರ್ಟಿಯ ಸಂಘಟನಾತ್ಮಕವಾಗಿ ಏನು ಶಕ್ತಿ ಕೊಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಮೈತ್ರಿ ಅನ್ನೋದು ನಮ್ಮ ಒಡಂಬಡಿಕೆ, ನಮ್ಮ ನಿರ್ಧಾರಗಳು. ಪಾರ್ಟಿ ಸಂಘಟನೆ ನಮ್ಮದೇ ಆದ ನೇತೃತ್ವದಲ್ಲಿ ನಡೆಯುತ್ತೆ. ಸರ್, ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಿತವ್ಯಯದ ಬಗ್ಗೆ ದೇಶದ ಜನರಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು, ಈ ವಿಚಾರ ಬಗ್ಗೆ ಏನಾದರೂ ಚರ್ಚೆ ಆಯ್ತದ? ರಾಜಕಾರಣದಲ್ಲಿ ಪಕ್ಷ, ಪಾರ್ಟಿ ಇವೆಲ್ಲವೂ ಬೇರೆ ಇರಬಹುದು, ಆದರೆ ದೇಶದ ಸಮಸ್ಯೆಗಳು ಬಂದಾಗ ಇಡೀ ಭಾರತೀಯರೊಟ್ಟಾಗಿ ಎಲ್ಲ ಪಕ್ಷ ಭೇದವನ್ನು ಮರೆತು ಭಾರತವನ್ನು ಗಟ್ಟಿಗೊಳಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಹಾಕ್ಕೊಳ್ಬೇಕು ಅನ್ನೋದು ಒಂದು ನಿಲುವು, ಒಂದು ದೇಶದ ಒಂದು ಕಲ್ಪನೆ. ಇಲ್ಲಿ ಬಾಯಲ್ಲಿ ಮಾತಾಡೋರು ಮನಸ್ಸಿಗೆ ಬಂದಂಗೆ ರಾಜಕೀಯವನ್ನು ಮಾಡ್ತಾ ಇರ್ತಾರೆ. ಅವೆಲ್ಲದರ ಮಧ್ಯದಲ್ಲೂ ಕೂಡ ದೇಶವಾಸಿಗಳೆಲ್ಲ ಒಟ್ಟಾಗಿ ಮಿತವ್ಯಯನ್ನು ಸಾಧಿಸಬೇಕು. ಆ ಗಲ್ಫ್ ರಾಷ್ಟ್ರದಲ್ಲಿ ಆಗಿರುವಂಥ ಯುದ್ಧಕ್ಕೆ ನಮ್ಮ ದೇಶ ಕೊಡಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಕೆಲವು ಕಡೆ ಆರ್ಥಿಕವೂ ಸೇರಿದಂತೆ. ಅಂಥ ಸಂದರ್ಭದಲ್ಲಿ ದೇಶದ ಪರವಾಗಿ ಗಟ್ಟಿ ನಿಲ್ಲಿ ಅಂತೇಳಿ ಪ್ರಧಾನಿಯವರ ಮನವಿದೆ. ಪ್ರತಿ ರಾಷ್ಟ್ರಭಕ್ತನು ಕೂಡ ಅವರ ಮನವಿಯನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ನಮ್ಮ ಕಲ್ಪನೆ. ಇದಿಷ್ಟು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.